ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಬಗ್ಗೆ ರೀಸೆಂಟಾಗಿ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ. ಈಗ ಆಲ್ರೆಡಿ 21ನೇ ಕಂತಿನ ಹಣ ಜಮೆ ಆಗೋಕ್ಕೆ ಶುರುವಾಗಿದೆ. ಐ ಥಿಂಕ್ ಒಂದು 50-60% ಮಹಿಳೆಯರಿಗೆ ಅಷ್ಟೇ ಜಮೆ ಆಗಿರೋದು. ಈಗಲೂ ಕೂಡ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಿದ್ದೀರಾ, 21ನೇ ಕಂತಿನ ಹಣ ಬಂದಿಲ್ಲ, ನಮ್ದು ಆ ಜಿಲ್ಲೆ ಈ ಜಿಲ್ಲೆ ಅಂತ. ಈ ಸತಿ ತುಂಬ ನಿಧಾನಕ್ಕೆ ಅಂದರೆ ತುಂಬ ಕಡಿಮೆ ಜನಕ್ಕೆ ಹಣನ ಜಮೆ ಮಾಡ್ತಾ ಇದ್ದಾರೆ. ಯಾಕೆ ಏನೂ ಗೊತ್ತಿಲ್ಲ. ಯಾಕಂದರೆ ಪ್ರತಿ ಸತಿ ಅಟ್ಲೀಸ್ಟ್ ಒಂದು ವಾರದಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗ್ತಾ ಇತ್ತು. ಬಟ್ ಈ ಸತಿ ತುಂಬ ನಿಧಾನ, ತುಂಬ ಕಡಿಮೆ ಜನಕ್ಕೆ ಹಣನ DBT ಮುಖಾಂತರ ಹಾಕ್ತಿದ್ದಾರೆ. ಸೊ ಹಾಗಾಗಿ ಇನ್ನೂ ಸಾಕಷ್ಟು ಜನರಿಗೆ ಹಣ ಬಂದಿಲ್ಲ. ಕೇವಲ ಒಂದು 60% ಮಹಿಳೆಯರಿಗೆ ಅಷ್ಟೇ ಜಮೆ ಆಗಿರೋದು. ಸೊ ನೀವು ವರಿ ಮಾಡೋ ಅಗತ್ಯ ಇಲ್ಲ. ನಿಮಗೆ ಬಂದಿಲ್ಲ ಅಂದ್ಬಿಟ್ಟು ಖಂಡಿತ ಹಣ ಬಂದೇ ಬರುತ್ತೆ. ಯಾಕಂದರೆ ಈಗ 22ನೇ ಕಂತಿನ ಹಣ ಯಾವಾಗ ಜಮೆ ಮಾಡ್ತೀವಿ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ. ಗಣೇಶ ಹಬ್ಬದ ದಿನ ಜಮೆ ಮಾಡ್ತೀವಿ ಅಂತ. ಸೊ ಹಾಗಾಗಿ ಅಲ್ಲಿವರೆಗೂ ಕೂಡ ಟೈಮ್ ಇದೆ ನಿಮಗೆ ಹಣ ಜಮೆ ಆಗಲಿಕ್ಕೆ. ಸೊ ನಿಧಾನವಾಗಿ ಹಾಕ್ತಿರೋದ್ರಿಂದ ತುಂಬ ಲೇಟ್ ಆಗ್ತಾಯಿದೆ ಅಷ್ಟೇ ನಿಮಗೆ ಹಣ ಜಮೆ ಆಗೋಕ್ಕೆ. ಕೆಲವೊಬ್ಬರಿಗೆ ಬೇಗ ಆಗಿರುತ್ತೆ, ಕೆಲವೊಬ್ಬರಿಗೆ ಲೇಟ್ ಆಗಿರುತ್ತೆ ಅಷ್ಟೇ. ಒಟ್ಟಿನಲ್ಲಿ ನಿಮಗೆ 20 ಕಂತಿನ ಹಣ ಬಂದಿದೆ. ಎಲ್ಲದೂ ಕೂಡ ಯಾವುದು ನಿಮಗೆ ಬಾಕಿ ಇಲ್ಲ ಅಂದರೆ ಈ ಕಂತಿಂದು ಬರುತ್ತಷ್ಟೇ. ನಿಮಗೆ ಲೇಟ್ ಆಗಿರ್ಬೋದು, ಒಟ್ಟಿನಲ್ಲಿ ಬಂದೇ ಬರುತ್ತೆ. ಸೊ ವರಿ ಮಾಡೋ ಅಗತ್ಯ ಇಲ್ಲ. ಇವಾಗ 22ನೇ ಕಂತಿನ ಹಣ ಗಣೇಶ ಹಬ್ಬದಷ್ಟೊತ್ತಿಗೆ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪ್ರಕಾರ ಅದು ಜುಲೈ ತಿಂಗಳ ಹಣ. ಯಾಕಂದರೆ ಜುಲೈ ತಿಂಗಳದು ಆಗಸ್ಟಲ್ಲಿ ಬರಬೇಕಲ್ಲ. ಸೊ ಇದು ಆಗಸ್ಟ್ ತಿಂಗಳ. ಈ ಸತಿ ಹಣ ಕ್ಲಿಯರ್ ಮಾಡಿಬಿಟ್ರೆ ನಮ್ದು ಯಾವುದು ಕೂಡ ಬ್ಯಾಲೆನ್ಸ್ ಇರಲ್ಲ ಅಂತ. ಬಟ್ ಅದು ನೋಡೋಕೆ ಹೋದರೆ 22ನೇ ಕಂತಿನ ಹಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿರೋದು 24ನೇ ಕಂತಿನ ಹಣ ಅಂತ. ಅವ್ರಿಗೆ ಕನ್ಫ್ಯೂಸ್ ಆಗಿದ್ದಾರಾ ಅಥವಾ ಅವ್ರಿಗೆ ಗೊತ್ತಿಲ್ಲದಲ್ಲೇ ಇರೋ ಥರ ಹೇಳ್ತಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಪ್ರಕಾರ 22ನೇ ಕಂತಿನ ಹಣ ಬರಬೇಕಾಗಿದೆ. ಅವರ ಪ್ರಕಾರ 24ನೇ ಕಂತಿನ ಹಣ ಆಗ್ತಾ ಇದ್ದಾರೆ. ಗೊತ್ತಿಲ್ಲ ಎಲ್ಲಿ ಏನು ಕನ್ಫ್ಯೂಷನ್ ಅಂತ. ಸೊ ನೀವು ಕಮೆಂಟ್ ಮಾಡಿ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಅಥವಾ ಬಂದಿಲ್ಲ ಅಂತ. ಸೊ 22ನೇ ಕಂತಿನ ಹಣ ಗಣೇಶ ಹಬ್ಬದಷ್ಟೊತ್ತಿಗೆ ಬರುತ್ತೆ. 21ನೇ ಕಂತಿನ ಹಣ ಬಂದಿಲ್ಲ ಅಂದರೆ ವರಿ ಮಾಡ್ಕೋಬೇಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ಇನ್ನು ರೇಷನ್ ಕಾರ್ಡ್ ಬಗ್ಗೆ ಅಂತೂ ದಿನಕ್ಕೊಂದು ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ನಾನು ಕೂಡ ಸಾಕಷ್ಟು ವಿಡಿಯೋ ಮಾಡಿ ತಿಳಿಸ್ತಾನೆ ಇದ್ದೀನಿ. ಈಗ ಸಾಕಷ್ಟು ಜನದ್ದು BPL ಕಾರ್ಡಿಂದ APL ಕಾರ್ಡಿಗೆ ವರ್ಗಾವಣೆ ಮಾಡ್ತಿದ್ದಾರೆ. ಒಬ್ರದ್ದು APL ಕಾರ್ಡ್ ಕೂಡ ಕ್ಯಾನ್ಸಲೇಷನ್ ಮಾಡ್ತಿದ್ದಾರೆ. ಯಾರ್ದು ಕ್ಯಾನ್ಸಲೇಷನ್ ಮಾಡ್ತಿದ್ದಾರೆ ಅಂದರೆ ರೇಷನ್ ಕಾರ್ಡೇ ಯೂಸ್ ಮಾಡ್ತಿಲ್ಲ ಅಂತ ಇರೋರ್ದು. ಯಾಕಂದರೆ ಸಾಕಷ್ಟು ಜನ ಏನಾಗ್ತಿದೆ ಅಂತಂದರೆ APL ಕಾರ್ಡ್ ಅವರು ಕೂಡ ಕಾರ್ಡ್ಗಳೇ ಯೂಸ್ ಮಾಡ್ತಿರಲ್ಲ. ಸುಮ್ಮನೆ ಅವ್ರ ಹೆಸರಿಗೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಅಷ್ಟೇ. ಬಟ್ ಕಾರ್ಡೇ ಯೂಸ್ ಮಾಡ್ತಿರಲ್ಲ. ಅಂಥವ್ರದ್ದು ಕೂಡ ಲಕ್ಷಾಂತರ ಕಾರ್ಡ್ ಇದೆ. ಸೊ ಕಾರ್ಡೇ ಯೂಸ್ ಮಾಡಲ್ಲ ಅಂದರೆ ಅವ್ರಿಗೆ ಕಾರ್ಡ್ ನೆಸಿಟಿ ಇಲ್ಲ, ರೇಷನ್ ಕಾರ್ಡ್ ನೆಸಿಟಿ ಇಲ್ಲ ಅಂದ್ಬಿಟ್ಟು ಪರ್ಮನೆಂಟಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಹಾಗೆ ಯಾರ್ದೆಲ್ಲ BPL ಕಾರ್ಡಿಗೆ ಅರ್ಹತೆ ಇರಲ್ವೋ ಅವ್ರದ್ದೆಲ್ಲ ಕೆಲವೊಬ್ರದ್ದು ಕಾರ್ಡ್ನೇ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಕೆಲವೊಬ್ರದ್ದು APL ಕಾರ್ಡಿಗೆ ವರ್ಗಾವಣೆ ಮಾಡ್ತಿದ್ದಾರೆ. ಯಾಕಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿ ಇದೆಯಂತೆ BPL ಕಾರ್ಡ್ ಇರೋರು. ಅಂದರೆ ಒಂದು 70-75% ಜನರ ಹತ್ರ ಕರ್ನಾಟಕ ರಾಜ್ಯದಲ್ಲಿ BPL ಕಾರ್ಡ್ ಇದೆ ಅಂದ್ಬಿಟ್ಟು ಸರ್ವೆ ಪ್ರಕಾರ ಮಾಹಿತಿ ಬಂದಿರೋದು. ಅಂದರೆ ಮುಕ್ಕಾಲು ಜನದ ಹತ್ರ BPL ಕಾರ್ಡ್ ಇದೆ ಅಂದ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಬಟ್ ತುಂಬ ಜನ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟು ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊತಾ ಇದ್ದಾರೆ. ಹಾಗಾಗಿ ತುಂಬ ಸರ್ವೆ ನಡೀತಿದೆ. ದಿನ ಲಕ್ಷಾಂತರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದೆ, ವರ್ಗಾವಣೆ ಆಗ್ತಿದೆ. ಸೊ ಯಾರೆಲ್ಲ ಅನರ್ಹರಿದ್ದು ಕೂಡ BPL ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ಅವ್ರದ್ದೆಲ್ಲ ಕ್ಯಾನ್ಸಲ್ ಆಗ್ತಿದೆ. ಹಾಗೆ ಇದೆಲ್ಲ ಕ್ಯಾನ್ಸಲೇಷನ್ ಪ್ರೋಸೆಸ್ ಮುಗಿದ ಮೇಲೆ ಅತಿ ಶೀಘ್ರದಲ್ಲೇ ಹೊಸ ರೇಷನ್ ಕಾರ್ಡ್ಗಳಿಗೂ ಕೂಡ ಅವಕಾಶನ ಮಾಡಿಕೊಡ್ತಿದ್ದಾರೆ. ಯಾಕಂದರೆ ಇವಾಗ ಯಾರಿಗೆಲ್ಲ ಅರ್ಹತೆ ಇಲ್ದಿದ್ರು ಕೂಡ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಅವ್ರದ್ದೆಲ್ಲ ಕ್ಯಾನ್ಸಲ್ ಮಾಡಿ ತುಂಬ ಜನ ಅರ್ಹರದ್ದು ಕೂಡ ವೆಯ್ಟ್ ಮಾಡ್ತಿದ್ದಾರೆ ಕಾರ್ಡ್ನ ಅಪ್ಲೈ ಮಾಡೋಕ್ಕೆ ಅಂತ. ಯಾಕಂದರೆ ತುಂಬ ಫೆಸಿಲಿಟೀಸ್ನ ಕೊಡ್ತಿದ್ದಾರೆ BPL ಕಾರ್ಡಿಗೆ. ಹಾಗಾಗಿ ಯಾರಿಗೆಲ್ಲ ಅರ್ಹತೆ ಇದೆ ತುಂಬ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ BPL ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅಂದ್ಬಿಟ್ಟು. ಅಂಥದ್ರಲ್ಲಿ ತುಂಬ ಅನರ್ಹರು ಕೂಡ ಅಪ್ಲೈ ಮಾಡಿ ಯೂಸ್ ಮಾಡ್ಕೊಳ್ತಿರೋದ್ರಿಂದ ಅತಿ ಶೀಘ್ರದಲ್ಲೇ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿ ನಾವು ಅತಿ ಶೀಘ್ರವಾಗಿ ಆ ಆಪ್ಷನ್ನ ಕೊಡ್ತೀವಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅಂತ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ತಿಳಿಸಿದ್ದಾರೆ. ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು.
ಸೊ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಬಂದಿಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.